ಪೂರ್ವ ಗೋದಾವರಿ ಜಿಲ್ಲೆಯ ಮಲ್ಲವರಂ ಎನ್ನುವ ಗ್ರಾಮದಲ್ಲಿ ತಿಲಕ್ ಸುಮತಿ ಎನ್ನುವ ಗಂಡ ಹೆಂಡತಿ ಇದ್ರು. ಅವರಿಗೆ ಮದುವೆಯಾಗಿ 3 ವರ್ಷಗಳಾಗಿತ್ತು. ತಿಲಕ್ ತುಂಬಾನೇ ಹಠವಂತ. ಏನಾದ್ರೂ ಒಂದು ತೀರ್ಮಾನ ತಗೊಂಡ ಅಂದ್ರೆ ಯಾರು ಏನೇ ಹೇಳಿದ್ರೂ ಬದ್ಲಾಗದಿಲ್ಲ. ಸುಮತಿ ಕೂಡ ಏನು ಕಡಿಮೆ ಇಲ್ಲ. ಅವಳ ಗಂಡನ ಹೆಮ್ಮೆಯ ಬಗ್ಗೆ ಎಲ್ಲರ ಜೊತೆನೂ ಹೇಳ್ಕೊಳ್ತಿದ್ಲು. ತಾನು ಅಂದುಕೊಂಡಿದ್ದೇ ನಡೀಬೇಕು, ಇಲ್ಲದಿದ್ರೆ ಮನೆಯನ್ನು 2 ಭಾಗ ಮಾಡಿಬಿಡ್ತಾಳೆ. ಒಂದು ದಿನ ಬೆಳಿಗ್ಗೆ, ಏನ್ರಿ ಹೊರಗಡೆ ತೋಟದಲ್ಲಿರುವ ಮಾವಿನಕಾಯಿನ ಕುಯ್ಕೊಂಬನ್ನಿ, ಇವತ್ತು ನಾವು ಉಪ್ಪಿನಕಾಯಿ ಮಾಡೋಣ. ನಾಳೆ ಕುಯ್ಯೋಣ ಸುಮತಿ. ನಾಳೆ ಯಾಕೆ, ಇವತ್ತೇ ಕುಯ್ಕೊಂಬನ್ನಿ. ಹಬ್ಬಾ, ಇವಾಗ ತುಂಬಾ ಉದಾಸೀನ ಆಗ್ತಿದೆ. ಇವತ್ ನಾನು ಉಪ್ಪಿನಕಾಯಿ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದೀನಿ. ನಾನು ಕೂಡ ಇವತ್ತು ಕುಯ್ಬಾರ್ದು ಅಂತ ತೀರ್ಮಾನವನ್ನು ಮಾಡ್ಕೊಂಡಿದೀನಿ. ನೀವು ಉಪ್ಪಿನಕಾಯಿ ತಿನ್ನಲ್ವಾ? ಯಾಕೆ ತಿನ್ನಲ್ಲ, ತುಂಬಾ ಚೆನ್ನಾಗಿ ತಿಂತೀನಿ. ಹಾಗಾದ್ರೆ ಸಹಾಯ ಮಾಡಿ. ಆಯ್ತು, ಮಾಡ್ತೀನಿ. ಆ ಸ್ವಲ್ಪ ಹೊತ್ತು ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅಷ್ಟು ಅರ್ಜೆಂಟ್ ಆದ್ರೆ ನೀನೇ ಹೋಗಿ ಕುಯ್ಕೋ. ಹೀಗೆ ಹಠದಿಂದ ಉತ್ತರವನ್ನು ಹೇಳುವಾಗ ಸುಮತಿಗೆ ತುಂಬಾನೇ ಕೋಪ ಬಂತು. ಏನು, ನಾನ್ ಮರ ಹತ್ಬೇಕಾ? ಅದು ನಿನ್ನ ಇಷ್ಟ. ನಾನು ಮಾತ್ರ ಮರ ಹತ್ತಲ್ಲ, ಹತ್ಲೇಬೇಕು. ಇಬ್ಬರು ವಾದವನ್ನು ಮಾಡಲು ಆರಂಭಿಸಿದ್ರು. ಸ್ವಲ್ಪ ಸಮಯದ ನಂತರ ಕೋಪದಿಂದ ಸುಮತಿ ರೂಮ್ ಒಳಗೆ ಹೋದ್ಲು. ನನ್ನ ಉದಾಸೀನದ ಮುಂದೆ ನಿನ್ನ ಹಠ ನಿಲ್ಲಕ್ಕಾಗಲ್ಲ. ಹೀಗೆ ತಿಲಕ್ ಊರೊಳಗೆ ಹೊರಟು ಹೋದ. ಊರೊಳಗೆ ಹೋಗಿ ಅವನಿಗೆ ಗೊತ್ತಿರೋರ್ ಜೊತೆ ಮಾತನಾಡಲಾರಂಭಿಸಿದ. ಹೀಗೆ ಮಧ್ಯಾಹ್ನದ ಸಮಯವಾಯಿತು. ಹೊಟ್ಟೆ ಹಸಿತಾ ಇದೆ ಅಂತ ಮನೆಗೆ ಬಂದ. ಸುಮತಿ, ಊಟ ಕೊಡು. ಉಪ್ಪಿನಕಾಯಿ ಮಾಡ್ಲಿಕ್ಕೆ ಸಹಾಯ ಮಾಡಿಲ್ಲ ಅಂತ ಕೋಪದಿಂದ ಇದ್ದ ಸುಮತಿ ತನ್ನೊಳಗೆ ತಾನೇ, ನನ್ನ ಹಠ ಏನು ಅಂತ ನಾನ್ ಕೂಡ ತೋರಿಸ್ತೀನಿ ಹಾಗೆ ಅಂತ ಹೇಳ್ಕೊಂಡು ಹಾಲಿಗೆ ಬಂದ್ಲು. ಅಡಿಗೆ ಮಾಡ್ಲಿಲ್ವಾ? ಊಟ ಕೊಡು. ನಾನು ಕೊಡಲ್ಲ. ಯಾಕೆ ಕೊಡಲ್ಲ? ಮಾವಿನಕಾಯಿ ಕೊಯ್ಲಿಕ್ಕೆ ಸಹಾಯ ಮಾಡದವರಿಗೆ ನಾನು ಊಟ ಕೊಡಲ್ಲ ಅಂತ ನನ್ನೊಳಗಿರುವ ಹಠಕ್ಕೆ ಮಾತು ಕೊಟ್ಟಿದ್ದೀನಿ. ಆ ಮಾತನ್ನು ಕೇಳಿ ತಿಲಕ್ ಆಶ್ಚರ್ಯದಿಂದ ನೋಡಿದ. ಏನ್ರಿ, ನನ್ ಜೊತೆ ಏನಾದ್ರೂ ಮಾತಾಡ್ಬೇಕಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಯಾಕೆ ಅಡಿಗೆ ಮಾಡಿಲ್ಲ? ನನಗೂ 2 ಒಂದೇ. ತಿಲಕ್ ಏನು ಮಾತನಾಡದೆ ಮೌನವಾಗಿ ಹೊರಟು ಹೊರಗೆ ಹೋದ. ಹೋಗಿ ಹೋಗಿ, ಹೊಟ್ಟೆ ಒಣಗಿದ್ರೆ ನೀವೇ ಮತ್ತೆ ಬರ್ತೀರಾ ಹಾಗೆ ಅಂತ ಅಲ್ಲೇ ಕೂತ್ಕೊಂಡು ತನ್ನ ತಾಯಿಯಾದ ಸುಶೀಲನಿಗೆ ಕಾಲ್ ಮಾಡಿದ್ಲು. ಏನಮ್ಮ ಸುಮಿತಿ, ಈ ಸಮಯದಲ್ಲಿ ಫೋನ್ ಮಾಡಿದೀಯಾ? ಏನು ಅಂತ ಹೇಳದಮ್ಮ, ನಿಮ್ಮ ಅಳಿಯಂದ್ರು ಮತ್ತೆ ಪುನಃ ಹಠ ಮಾಡ್ತಿದ್ದಾರೆ. ಹೌದಾ, ಇವಾಗ ಏನ್ ಮಾಡಿದ್ರು? ಮಾವಿನಕಾಯಿ ಕೊಯ್ದು ಕೊಡಿ ಅಂತ ಹೇಳ್ದೆ, ಅವರು ಕೊಯ್ದು ಕೊಟ್ಟಿಲ್ಲ. ಅದಕ್ಕೆ ನಾನು ಅವರಿಗೆ ಅಡಿಗೆ ಮಾಡಿ ಕೊಟ್ಟಿಲ್ಲ. ಹಾಗಾದ್ರೆ ಇಬ್ರು ಸಮಾನನೇ. ನಿನ್ನ ಗಂಡ ಸೋಂಬೇರಿ, ನೀನು ಹಠವಂತಿ. ಇಬ್ಬರು ಸರಿಯಾಗಿದ್ದೀರಾ. ನೀವು ಹೀಗೇನೆ ಮುಂದುವರಿತೀರಾ ಹಾಗೆ ಅಂತ ಹೇಳಿದಾಗ ಸುಮತಿ ಕೂಡ ಕೋಪದಿಂದ ಕಾಲ್ನ ಕಟ್ ಮಾಡಿದ್ಲು. ತಿಲಕ್ ನೇರವಾಗಿ ಪಟ್ಟಣಕ್ಕೆ ಹೋದ. ಅಲ್ಲಿ ಒಬ್ಬ ಮಾವಿನಕಾಯಿಯನ್ನು ವ್ಯಾಪಾರ ಮಾಡ್ತಿರುವುದನ್ನು ನೋಡಿದ. ಅಣ್ಣ, ಒಳ್ಳೆ ಮಾವಿನಕಾಯಿ ಇದೆಯಾ? ಇದೆ ತಮ್ಮ, ಎಷ್ಟು ಬೇಕು ನಿಮಗೆ? ನನಗೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ನೋಡಿ ಚೆನ್ನಾಗಿರೋದ್ ಕೊಡಿ ಹಾಗೆ ಅಂತ ಹೇಳಿದಾಗ ವ್ಯಾಪಾರಿ ಒಂದು ಚೀಲವನ್ನು ತುಂಬಿಸಿ ಅವನ ಕೈಯಲ್ಲಿ ಕೊಟ್ಟ. ತಿಲಕ್ ಹಣವನ್ನು ಕೊಟ್ಟು ಆ ಚೀಲವನ್ನು ತೆಗೆದುಕೊಂಡು ಹೆಗಲ ಮೇಲೆ ಇಟ್ಕೊಂಡು ಮನೆಗೆ ಹೊರಟ. ಆದ್ರೆ ಮನೆಯಲ್ಲಿ ಮಾತ್ರ ಸುಮತಿ ಇನ್ನೂ ಕೋಪವಾಗಿಯೇ ಇದ್ಲು. ತನ್ನೊಳಗೆ ತಾನೇ, ಬರ್ಲಿ, ಸಂಜೆಯಾದ್ರೂ ಊಟ ಕೊಡಲ್ಲ, ಆವಾಗ ಗೊತ್ತಾಗುತ್ತೆ ನನ್ನ ಹಠ ಏನು ಅಂತ. ಹೀಗೆ ಅವಳು ಆಲೋಚನೆ ಮಾಡ್ತಾ ಇರುವಾಗ ತಿಲಕ್ ಒಂದು ಮೂಟೆಯನ್ನು ಹೆಗಲ ಮೇಲೆ ಇಟ್ಕೊಂಡು ಮನೆಯೊಳಗೆ ಬಂದ. ಹೆಂಡತಿ ಅವನನ್ನು ಆಶ್ಚರ್ಯದಿಂದ ನೋಡಿದ್ಲು. ಇದೇನ್ರಿ ಇದು? ತಿಲಕ್ ಏನು ಮಾತನಾಡದೆ ಆ ಚೀಲವನ್ನು ಕೆಳಗೆ ಇಟ್ಟ. ಎಲ್ಲ ಮಾವಿನಕಾಯಿ ತುಂಬಾನೇ ಚೆನ್ನಾಗಿತ್ತು. ಸುಮತಿ ಅದನ್ನು ನೋಡಿ ಸಂತೋಷದಿಂದ, ಇದು ಎಲ್ಲಿಂದ ರೀ? ನನಗೆ ಈ ಮರದಿಂದ ಕುಯ್ಯಕ್ಕೆ ಸಾಧ್ಯವಾಗದೆ ಮಾರ್ಕೆಟಿಂದ ತಗೊಂಬಂದೆ ಹಾಗೆ ಅಂತ ಹೇಳಿದ. ಅಂದ್ರೆ ಅಂಗಡಿಗೆ ಹೋಗೋಕೆ ನಿಮಗೆ ಮನ್ಸಿದೆ, ಮರ ಹತ್ತಕ್ಕೆ ಮಾತ್ರ ನಿಮಗೆ ಮನ್ಸಿಲ್ವಾ? ಹೌದು. ಹೀಗೆ ಒಬ್ಬರನ್ನೊಬ್ಬರು ನೋಡಿಕೊಂಡು ನಗ್ತಾ ಇದ್ರು. ಹೀಗೆ ಆ ದಿನ ಕಳೆಯಿತು. ಮರುದಿನ ಆಕಾಶವೆಲ್ಲ ಕಪ್ಪಾಗಿ ಕೂಡಿತ್ತು. ಮಳೆ ಬರುವ ಸಂದೇಹವಿತ್ತು. ಗಾಳಿ ಜೋರಾಗಿ ಬೀಸ್ತಾ ಇತ್ತು. ಗ್ರಾಮದಲ್ಲಿರುವ ರೈತರೆಲ್ಲರೂ ಮಳೆ ಬರುವ ಹಾಗಿದೆ ಅಂತ ಹೊಲಕ್ಕೆ ಹೋಗದೆ ಮನೆಯಲ್ಲೇ ಇದ್ರು. ತಿಲಕ್ ಮಾತ್ರ ಹೊಲಕ್ಕೆ ಹೋಗ್ಲಿಕ್ಕೆ ಸಿದ್ಧವಾಗ್ತಾ ಇದ್ದ. ಅವನನ್ನು ಸುಮತಿ ನೋಡಿ, ಏನ್ರಿ, ಇವತ್ತು ಹೋಗ್ಬೇಡಿ, ಮಳೆ ಬೀಳುವ ರೀತಿ ಇದೆ. ಮಳೆ ಬರುತ್ತೆ ಅಂತ ಕೆಲ್ಸನ ನಿಲ್ಸಕ್ಕಾಗುತ್ತಾ? ನಿಮ್ಮ ಒಳ್ಳೇದಕ್ಕೋಸ್ಕರ ತಾನೇ ಹೇಳೋದು. ಥ್ಯಾಂಕ್ ಯು. ನನ್ನ ಒಳ್ಳೇದೇನು ಕೆಟ್ಟದೇನು ನಂಗೊತ್ತು, ನೀನೇನು ಹೇಳಕ್ ಬರ್ಬೇಡ. ಆ ಮಾತನ್ನು ಕೇಳಿ ಸುಮತಿಗೆ ತುಂಬಾನೇ ಕೋಪ ಬಂತು. ಸರಿ, ಹೋಗದಾದ್ರೆ ಹೋಗಿ, ಮಳೆಯಲ್ಲಿ ನೆಂದು ಹುಷಾರಿಲ್ಲ ಅಂದಾಗ ನನ್ನ ಕೇಳ್ಬಾರ್ದು. ಸರಿ, ಈ ಮಳೆ ನನ್ನನ್ನೇನ್ ಮಾಡುತ್ತೆ ಹಾಗೆ ಅಂತ ಸೈಕಲ್ ಓಡಿಸ್ಕೊಂಡು ಹೊಲಕ್ಕೆ ಹೋದ. ಸುಮತಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ಲು. ಜೋರಾಗಿ ಗುಡುಗು ಮಿಂಚು ಆರಂಭವಾಗಿ ಇದ್ದಕ್ಕಿದ್ದಂಗೆ ಮಳೆ ಆರಂಭವಾಯಿತು. ಹೀಗೆ ಸ್ವಲ್ಪ ಸಮಯದಲ್ಲೇ ಗಾಳಿ ಮಳೆ ಜೋರಾಗಿ ಮಳೆ ಬರ್ತಾನೆ ಇತ್ತು. ಹೊರಗೆ ಬಂದು ಮನೆಯ ಹೊರಗಡೆ ನೋಡಿದ್ಲು. ಇವರಿವಾಗ ಎಲ್ಲಿದ್ದಾರೋ ಹೇಗಿದ್ದಾರೋ,
ಸಂಜೆಯಾಯಿತು. ಮಳೆ ನಿಲ್ಲಲೇ ಇಲ್ಲ. ತಿಲಕ್ ಮಳೆಯಲ್ಲಿ ನೆನೆದು ಹೋಗಿ ಮನೆಗೆ ಬಂದ. ಸುಮತಿ ಕೋಪದಿಂದ ನೋಡಿದ್ಲು. ತಿಲಕ್ ಬಟ್ಟೆಯಿಂದ ನೀರ್ ಸುರಿತಿತ್ತು. ಆ ಟವಲ್ ಎಲ್ಲಿದೆ, ತೆಗೆದುಕೊಡು. ನಾನು ಹೋಗ್ಬೇಡಿ, ಮಳೆ ಬರುತ್ತೆ ಅಂತ ಹೇಳ್ದಾಗ ನೀವು ನನ್ ಮಾತ್ ಕೇಳಿದ್ರಾ? ಇವಾಗ ನಾನ್ ಯಾಕೆ ಟವಲ್ ಕೊಡ್ಬೇಕು? ಹಾಗೆ ಅಂತ ಕೋಪದಿಂದ ಹೋದ್ಲು. ತಿಲಕ್ ಕೋಪದಿಂದ ರೂಮ್ ಒಳಗೆ ಹೋದ. ತಿಲಕ್ ಕೂತ್ಕೊಂಡಿದ್ದ. ಅಡುಗೆ ವಾಸನೆಗೆ ಅವನಿಗೆ ತುಂಬಾನೇ ಹಸಿವಾಗ್ತಿತ್ತು. ಸುಮತಿ ತುಂಬಾ ಸುಸ್ತಾಗಿ ಬಂದು ಕೂತ್ಲು. ಸುಮತಿ, ಬಿಸಿ ಬಿಸಿ ಒಂದ್ ಪ್ಲೇಟು ಪಕೋಡ ತಗೊಂಬಾ. ಸುಮತಿ ಮೌನವಾಗಿ ಕೂತಿದ್ಲು. ಇಲ್ಲ, ಹಾಗೆ ಅಂತ ಹೇಳಿ ಕೂತ್ಕೊಂಡ್ಲು. ಏನಿಲ್ಲ, ಸುವಾಸನೆ ಬರ್ತಾ ಇದೆ. ಅದು ನನಗೆ. ನಿನಗೇನಾ? ಹಾಗಾದ್ರೆ ನನಗೆ. ನನ್ನ ಮಾತು ಕೇಳದವರಿಗೆ ಪಕೋಡ ಕೊಡಕ್ಕಾಗಲ್ಲ. ಬೆಳಿಗ್ಗೆ ನಾನು ಹೇಳ್ದಾಗ ನನ್ ಮಾತ್ ಕೇಳಿದ್ರಾ? ಇವಾಗ ನಾನ್ ಯಾಕೆ ನಿಮ್ ಮಾತ್ ಕೇಳ್ಬೇಕು? ಹಾಗೆ ಅಂತ ಮಾತಾಡಿ ಮಾತಾಡಿ ಜೋರಾಗಿ ಜಗಳವಾಯಿತು. ಆ ದಿನ ರಾತ್ರಿ ಇಬ್ಬರು ಕೂಡ ಮಾತನಾಡಲಿಲ್ಲ. ಮರುದಿನ ಮಳೆ ಇನ್ನಷ್ಟು ಅಧಿಕವಾಯಿತು. ನದಿ ಉಕ್ಕಿ ಹರಿತಾ ಇತ್ತು. ಅಲ್ಲಿರುವ ರಸ್ತೆಯ ಮೇಲೆಲ್ಲ ನೀರು ಹರಿತಾ ಇದ್ದವು. ತಕ್ಷಣ ಸುಮತಿಗೆ ಅವಳ ತಾಯಿ ಕಡೆಯಿಂದ ಫೋನ್ ಬಂತು. ಏನಾಯ್ತಮ್ಮ? ನಮ್ಮ ಮನೆ ಪೂರ್ತಿಯಾಗಿ ನೀರಿಗೆ ಸಿಕ್ಕಾಕೋತಮ್ಮ. ಆ ಮಾತು ಕೇಳಿ ಸುಮತಿಗೆ ದುಃಖವಾಯಿತು. ಅಮ್ಮ, ನಿಮಗೇನು ಆಗಿಲ್ಲ ತಾನೆ? ನಮಗೇನು ಆಗಿಲ್ಲಮ್ಮ, ಆದ್ರೂ ಕೂಡ ಭಯ ಆಗ್ತಿದೆ ಹೇಳಿ ಅವಳ ತಾಯಿ ಕಾಲ್ನ ಕಟ್ ಮಾಡಿದ್ರು. ಈ ಕಡೆ ಸುಮತಿ ಕೂತು ಅಳ್ತಾನೆ ಇದ್ಲು. ಏನಾಯ್ತು ಸುಮತಿ, ಯಾಕೆ ಅಳ್ತಾ ಇದ್ದೀಯಾ? ರೀ, ಅಮ್ಮನ್ ಮನೆಗೆ ಹೋಗ್ಬೇಕು. ಅವರ ಊರು ನೀರಲ್ಲಿ ಮುಳುಗಿ ಹೋಗಿದೆ ಅಂತೆ. ತಕ್ಷಣ ತಿಲಕ್ ಎದ್ದು ಕೂತ. ಮಳೆ ಜೋರಾಗಿ ಬೀಳ್ತಾ ಇದ್ರು. ನದಿಯ ನೀರೆಲ್ಲ ಉಕ್ಕಿ ಹರಿತಾ ಇದ್ರು. ಹೆಂಡತಿಯ ಕಣ್ಣೀರನ್ನು ನೋಡಿ ತಕ್ಷಣ ಅವನು ಎದ್ದು ನಿಂತ. ಆ ಊರಿನ ಇಬ್ಬರು ಯುವಕರನ್ನು ಕರ್ಕೊಂಡು ಹಗ್ಗ, ಟಾರ್ಚ್ ಲೈಟ್ ಅನ್ನು ತೆಗೆದುಕೊಂಡು ಹೊರಟ. ರಾತ್ರಿ ಸಮಯದಲ್ಲಿ ಇಬ್ಬರನ್ನು ಕರ್ಕೊಂಡು ನೀರಲ್ಲೇ ನೆನೆದುಕೊಂಡು ಅತ್ತೆಯ ಮನೆಗೆ ಹೋದ. ಸುಶೀಲನ ಮನೆಗೆ ಹೋಗಿ ಅವರನ್ನು ಕರ್ಕೊಂಡು ಹಿಂತಿರುಗಿ ಮನೆಗೆ ಬರುವಾಗ ರಾತ್ರಿ 12 ಗಂಟೆ. ತುಂಬಾನೇ ಆಯಾಸಪಟ್ಟ. ಅದನ್ನು ನೋಡಿ ಸುಮತಿಯ ಮನಸ್ಸು ಕರಗಿ ಹೋಯಿತು. ಬೆಳಿಗ್ಗೆ ಪಕೋಡಗೋಸ್ಕರ ಜಗಳ ಮಾಡಿದ ಮನುಷ್ಯ ರಾತ್ರಿ ನಾನು ನನ್ನ ತಾಯಿಗೋಸ್ಕರ ದುಃಖ ಪಡುವುದನ್ನು ನೋಡಿ ಹೊರಟೇ ಹೋಗಿದ್ದಾರೆ. ನಿನ್ನಿಂದ ನೀರ್ ಸುರಿತಿತ್ತು. ರೀ, ನನ್ನನ್ನು ಕ್ಷಮಿಸಿ. ಯಾಕೆ ಸುಮತಿ? ಸಣ್ಣ ಸಣ್ಣ ವಿಚಾರಕ್ಕೆ ನಿಮಗೆ ಕಷ್ಟ ಕೊಟ್ಬಿಟ್ಟೆ. ಅಯ್ಯೋ ತುಳಸಿ, ಅದೆಲ್ಲ ಜೀವನದಲ್ಲಿ ಇದ್ದಿದ್ದೆ. ಆ ಜಗಳದ ಮಧ್ಯೆ ಅವರ ತಾಯಿ ನಡುವಿಗೆ ಬಂದು, ನೀವಿಬ್ಬರು ಸಣ್ಣ ಸಣ್ಣ ಜಗಳ ಮಾಡೋದು ಪ್ರೀತಿಯಿಂದನೇ. ಹೀಗೆ ಮಳೆ ಸುರಿತಾನೇ ಇತ್ತು. ಗ್ರಾಮದಲ್ಲಿರುವ ಜನರು ಮನೆಯೊಳಗೇನೆ ಉಳ್ಕೊಂಡ್ಬಿಟ್ರು. ಹೊರಗಡೆ ಕೆಲ್ಸಕ್ಕೆ ಕೂಡ ಹೋಗ್ತಾ ಇರ್ಲಿಲ್ಲ. ರೀ, ಈ ಮಳೆ ಕಾರಣದಿಂದ ಎಲ್ಲರೂ ಮನೆಯಲ್ಲೇ ಇದ್ದಾರೆ. ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ನಾನು ಪಕೋಡ ಬಜ್ಜಿ ಮಾಡ್ತೀನಿ, ನೀವು ಮನೆ ಮನೆಗೆ ಹೋಗಿ ವ್ಯಾಪಾರ ಮಾಡಿ ಬನ್ನಿ. ನೀನು ಹಠವಂತೆ ಅಂತ ಗೊತ್ತಾಯ್ತು, ಆದ್ರೆ ನೀನು ತುಂಬಾ ಬುದ್ಧಿವಂತೆ. ಹೀಗೆ ಅಂದಿನಿಂದ ಸುಮತಿ ಅಡುಗೆ ಮಾಡಲು ಆರಂಭಿಸಿದ್ಲು. ಈರುಳ್ಳಿ ಪಕೋಡ, ಮೆಣಸಿನಕಾಯಿ ಬಜ್ಜಿ, ಆಲೂಗಡ್ಡೆ ಬೋಂಡ, ಹೀಗೆ ಎಲ್ಲಾ ರೀತಿಯ ತಿಂಡಿಯನ್ನು ಮಾಡಿದ್ರೆ ಅವನು ತಿಲಕ್ ಅದನ್ನ ತಗೊಂಡೋಗಿ ವ್ಯಾಪಾರವನ್ನು ಮಾಡ್ತಾ ಇದ್ದ. ಹೀಗೆ ಆ ಮಳೆಕಾಲದಲ್ಲಿ ಗಂಡ ಹೆಂಡತಿ ಇಬ್ರು ಸೇರಿ ಒಳ್ಳೆ ಹಣವನ್ನು ಸಂಪಾದನೆ ಮಾಡಿದ್ರು. ನಿಮ್ ಜೊತೆ ಒಂದು ವಿಷಯ ಹೇಳ್ಬೇಕು. ಹೇಳು ಸುಮತಿ. ಹಠ ಇಲ್ಲದಿದ್ರೆ ನಾವು ಇಷ್ಟು ದೂರ ಬಂದಿರಕ್ಕೆ ಸಾಧ್ಯವೇ ಇಲ್ಲ. ಇಬ್ಬರು ನಗ್ತಾ ಇದ್ರು. ಹೊರಗಡೆ ಮಳೆ ಬೀಳ್ತಾನೆ ಇತ್ತು. ಅವಾಗ ಮಳೆ ಅವರಿಗೆ ದೂರವಾಗದ್ ಬೇಡ, ಜೊತೆ ಸೇರಿ ಜೀವನ ಮಾಡಿ ಅಂತ ಇತ್ತು. ಅವರ ಬಲವನ್ನು ಜೊತೆಗೂಡಿಸಿದ್ರೆ ಜೀವನ ಸಂತೋಷವಾಗಿರುತ್ತೆ ಅಂತ ತಿಳ್ಕೊಂಡ್ರು. ಊರಿನ ಹೊರಗೆ ಕಾಡಿಗೆ ಪಕ್ಕದಲ್ಲಿ ಚೈರ್ ಹಾಕೊಂಡ್ ಕೂತಿದ್ದ ಶಂಕರ್. ನೋಡ್ತೀನಿ, ಈ ಸನ್ಯಾಸಿ ಬಡವ ನಾಗಯ್ಯ ಊರಿನ ಒಳಗೆ ಹೋಗ್ಬೇಕಂದ್ರೆ ಈ ದಾರಿಯಲ್ಲಿ ತಾನೇ ಹೋಗ್ಬೇಕು. ನನಗೆ ಕೊಡ್ಬೇಕಾಗಿದ್ದು ಕೊಡದೆ ಅವನ ನಾನು ಕಳ್ಸೋದಿಲ್ಲ. ಹಾಗೆ ಅಂತ ಶಂಕರ್ ಊರಿನ ಹೊರಗಡೆ ನಿಂತಿದ್ದ. ಏನು, ಈ ನಾಗಯ್ಯ ಕೆಲ್ಸದ ಕಡೆ ಇನ್ನೂ ಬರ್ಲೇ ಇಲ್ಲ? ಏನೇ ಆದ್ರೂ ಪರವಾಗಿಲ್ಲ, ಇವತ್ತು ಅವನ್ ಬಂದು ನನ್ನ ಹಣವನ್ನು ಕೊಡುವ ತನಕ ಅವನ್ನ ನಾನು ಬಿಡೋದಿಲ್ಲ. ಹಾಗೆ ಅಂತ ತೀರ್ಮಾನ ಮಾಡ್ದ. ನಾಗಯ್ಯ ಕೆಲ್ಸ ಮುಗಿಸಿ ಊರೊಳಗೆ ಬರ್ತಾ ಇದ್ದ. ಏನಯ್ಯ, ಯಾರಿಗೋಸ್ಕರ ಕೂತಿದ್ದೀರಾ? ಯಾರಿಗೋಸ್ಕರನೋ ಕಾದು ಕೂತಿರುವ ಹಾಗಿದೆ. ಯಾರಾದ್ರೂ ಕೆಲ್ಸ ಮುಗಿಸ್ಕೊಂಡು ಊರಿನಿಂದ ಬರ್ತೀನಿ ಅಂತ ಹೇಳಿದಾರಾ? ನಾನು ಯಾರಿಗೋಸ್ಕರನೋ ಅಲ್ಲ, ನಿನಗೋಸ್ಕರನೇ ಇಲ್ಲೇ ಕೂತಿದ್ದೀನಿ. ನೀನು ಯಾವಾಗ್ಲೂ ನನ್ನ ಜೊತೆ ಹಣ ತಗೊಂಡು ಇದುವರೆಗೂ ಕೊಡದೆ ನನ್ನ ಕಾಯಿಸ್ತಾ ಇದ್ದೀಯಲ್ಲ, ಅದಕ್ಕೋಸ್ಕರ. ಅಯ್ಯ, ನಾನು ಹಾಕಿರುವ ಬಿತ್ತನೆಯೆಲ್ಲ ಕಳೆದ ವರ್ಷ ನೀರಲ್ಲೇ ಮುಳುಗಿ ಹೋಗ್ಬಿಡ್ತು. ಈ ವರ್ಷ ನಾನು ಬಿತ್ತನೆ ಪುನಃ ಹಾಕಿದ್ದೀನಿ. ಅದು ಬೆಳೆದು ಕೈ ಸಿಗುವಾಗ ನಿಮ್ಮ ಹಣವನ್ನು ಹಿಂತಿರುಗಿಸಿ ಕೊಡ್ತೀನಿ. ಈ ಬೇಳೆಕಾಯೆಲ್ಲ ನನ್ನ ಜೊತೆ ಬೇಯೋದಿಲ್ಲ. ಮೊದಲು ನನ್ನ ಹಣವನ್ನು ಕೊಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡು. ಅಯ್ಯ, ಇವಾಗಿಂದ ಇವಾಗ್ಲೇ ಹಣ ಕೊಡು ಅಂದ್ರೆ ಕಷ್ಟ ಅಲ್ವಾ?
ನನ್ನ ಬೆಳೆ ಬೆಳೆದು ಅಸಲು ನನ್ನ ಕೈ ಸೇರಿದ ತಕ್ಷಣ ನಿಮ್ಮ ಹಣವನ್ನು ಕೊಟ್ಬಿಡ್ತೀನಿ. ಇದೆಲ್ಲ ನನಗೆ ಗೊತ್ತೇ ಇಲ್ಲ, ನನ್ನ ಹಣ ನನಗೆ ಇವಾಗ್ಲೇ ಬೇಕು ಹಾಗೆ ಅಂತ ನಾಗಯ್ಯನ ಜೊತೆ ವಾದ ಮಾಡ್ತಿರುವಾಗ ಅವಾಗ್ಲೇ ಶಂಕರನ ಪ್ರಾಣ ಸ್ನೇಹಿತನಾದ ರಾಮಯ್ಯ ಭುಜದ ಮೇಲೆ ನಾಗಲಿಯನ್ನು ಹಾಕಿಕೊಂಡು ಆ ದಾರಿಯಲ್ಲಿ ಬರ್ತಿದ್ದ. ಶಂಕರ ಏನೋ ನಾಗಯ್ಯನ ಜೊತೆ ಏನೋ ಜಗಳ ಮಾಡ್ತಿರುವ ಹಾಗಿದೆ, ಅವನ ಹತ್ರ ಹೋಗಿ ವಿಷಯ ಏನು ಅಂತ ಕೇಳಿ ತಿಳ್ಕೋಬೇಕು ಹಾಗೆ ಅಂತ ಹೇಳಿ ಅವರಿಬ್ಬರ ಬಳಿ ಹೋದ. ಏನು ಶಂಕರ, ನಾಗಯ್ಯನ ಜೊತೆ ಜಗಳ ಮಾಡ್ತಾ ಇದೀಯಾ? ನೋಡಪ್ಪ, ಇವನು ನನ್ನ ಜೊತೆ ಹಣ ತಗೊಂಡು 1 ವರ್ಷ ಕಳೆದೇ ಹೋಯ್ತು, ಆದ್ರೂ ಕೂಡ ಇನ್ನೂ ನನ್ನ ಹಣವನ್ನು ಹಿಂದಿರುಗಿಸಿ ಕೊಡದೆ ಅಮರ್ಸ್ತಿದ್ದಾನೆ. ಅಯ್ಯ, ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿರತ್ತಾನೆ. ನನ್ನ ಬೆಳೆ ಎಲ್ಲ ನಾಶ ಆಗೋಗ್ಬಿಡ್ತು. ಮುಂದಿನ ವರ್ಷ ಬೆಳೆ ಕೈ ಸೇರಿದ ತಕ್ಷಣ ಅವರ ಹಣವನ್ನು ಹಿಂತಿರುಗಿಸಿ ಕೊಡ್ತೀನಿ ಅಂದ್ರೆ ಇವರು ಒಪ್ಪದೇ ಇಲ್ಲ. ಶಂಕರ, ಅವನಿಗೆ ಸ್ವಲ್ಪ ಸಮಯ ಕೊಡು, ಸ್ವಲ್ಪ ದಿನಗಳ ನಂತರ ಹಣವನ್ನು ಕೊಟ್ಬಿಡ್ತಾನೆ. ನಿನಗೇನೋ ನಿನ್ನ ಹಣ ಅಲ್ಲ ಅಲ್ವಾ, ಅದಕ್ಕೆ ಹಿಂಗ್ ಮಾತಾಡ್ತೀಯ? ಸರಿ, ಇವನು ಹೇಳಿದ್ರಿಂದ ನಿನಗೆ 2 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ಹಣನ ಕೊಡದಿದ್ರೆ ನಿನ್ನ ಮನೆ ಹೊಲ ಎಲ್ಲವನ್ನು ನಾನೇ ತಗೋತೀನಿ. ಸರಿ ಅಯ್ಯ, ಕೊಟ್ಬಿಡ್ತೀನಿ. ಮೊದಲು ನನ್ನ ಇಲ್ಲಿಂದ ಮನೆಗೆ ಹೋಗಕ್ಕೆ ಬಿಡಿ ಹಾಗೆಂತ ಹೇಳಿದ ತಕ್ಷಣ ಅವನಿಗೆ ದಾರಿ ಬಿಟ್ಟ. ಹೀಗೆ ಮೂವರು ಹೊರಟು ಮನೆಗೆ ಹೋದ್ರು. ಮರುದಿನ ಬೆಳಿಗ್ಗೆ ರಾಮಯ್ಯ ಹೊಲಕ್ಕೆ ಹೋಗ್ಬೇಕು ಅಂತ ಹೊರಟು ನಿಂತಿದ್ದ. ಹೀಗೆ ಮಾರ್ಗ ಮಧ್ಯದಲ್ಲಿ ಶಂಕರಂ ಅವನಿಗೆ ಕಾಣಲು ಸಿಕ್ಕಿದ. ಏನೋ ಯಾವಾಗ್ಲೂ ಹೊಲದಲ್ಲೇ ಇರ್ತೀಯಾ? ಏನಪ್ಪ, ನಿಮ್ಮ ತಂದೆ ಆಸ್ತಿ ಸಂಪಾದನೆ ಮಾಡಿ ಇಟ್ಟಿದ್ರು, ಆದ್ರಿಂದ ನಿನಗೆ ಯಾವುದೇ ರೀತಿಯ ಚಿಂತೆ ಇಲ್ಲ. ನನಗೆ ಆ ರೀತಿಯ ನಮ್ಮ ತಂದೆ ತಾಯಿ ಸಂಪಾದನೆ ಮಾಡಿದ ಆಸ್ತಿ ಇಲ್ಲ. ನಾನೇ ಕಷ್ಟಪಟ್ಟು ವ್ಯವಸಾಯ ಏನಾದ್ರೂ ಮಾಡಿ ಹಣವನ್ನು ಸಂಪಾದನೆ ಮಾಡಿ ನನ್ನ ಮಕ್ಕಳನ್ನ ಕಾಪಾಡಬೇಕು. ಸರಿ, ನಾನು ಹೊಸದಾಗಿ ಏನಾದ್ರೂ ವ್ಯಾಪಾರ ಆರಂಭಿಸ್ಬೇಕು ಅಂತ ಇದ್ದೀನಿ. ನೀನು ನನಗೆ ಏನಾದ್ರೂ ಸಲಹೆ ಕೊಡ್ತೀಯಾ? ಹೌದಾ, ನಮ್ಮ ಊರಲ್ಲಿ ಒಂದೇ ಒಂದು ಹೋಟೆಲ್ ಕೂಡ ಇಲ್ಲ. ನೀನೊಂದು ಹೋಟೆಲ್ ಅನ್ನು ಆರಂಭಿಸಬಹುದು. ಹಾ ಹೌದು, ನಿಜಾನೇ, ನನಗೆ ಒಳ್ಳೆ ಐಡಿಯಾನೇ ಕೊಟ್ಟೆ. ಸರಿ ಬಾ, ನೀನಿನ್ನು ಊಟ ಮಾಡ್ಲಿಲ್ಲ ಅಲ್ವಾ? ನಮ್ಮ ಮನೆಯಲ್ಲಿ ಮೀನ್ ಸಾರು, ನಿನ್ಗೆ ಮೀನ್ ಸಾರು ಅಂದ್ರೆ ಇಷ್ಟ ಅಲ್ವಾ? ಬಾ ನನ್ ಜೊತೆ. ಇಲ್ಲ ಕಣೋ, ಆಮೇಲೆ ಬರ್ತೀನಿ. ಇವಾಗ ನನಗೆ ಹೊಲಕ್ಕೆ ನೀರ್ ಹಾಕ್ಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ, ಮೊದಲು ನನ್ನ ಜೊತೆ ಮನೆಗೆ ಬಂದು ಊಟ ಮಾಡಿ ಆಮೇಲೆ ಹೋಗು. ಹೀಗೆ ಅವನ ಗೆಳೆಯನನ್ನು ಮನೆಗೆ ಕರ್ಕೊಂಡೋಗಿ ಹೊಟ್ಟೆ ತುಂಬಾ ಊಟ ಹಾಕಿ ಕಳಿಸಿದ. ಹೀಗೆ ಶಂಕರ್ ರಾಮಯ್ಯನ ಸಲಹೆಯೊಂದಿಗೆ ಒಂದು ಹೋಟೆಲ್ ಅನ್ನು ಆರಂಭಿಸಿ ಕೆಲವು ದಿನಗಳಾಯಿತು. ಆದ್ರೆ ಶಂಕರ್ ಹೋಟೆಲ್ ಅಲ್ಲಿ ಊಟಕ್ಕೆ ತುಂಬಾ ಬೆಲೆಗಳನ್ನ ಜಾಸ್ತಿ ಮಾಡಿದ್ದ. ಒಂದು ದಿನ ಹೋಟೆಲ್ ಅಲ್ಲಿ ಊಟ ಮಾಡ್ಲಿಕ್ಕೆ ಆ ಊರಿನ ವ್ಯಕ್ತಿಯಾದ ಶಾಂಬಯ್ಯ ಬಂದ್ರು. ಶಂಕರೋ, ನನಗೆ ಒಂದು 4 ಇಡ್ಲಿನ ಕಟ್ಟು. ಸರಿ ಶಂಕರೋ, 20 ರೂಪಾಯಿನ ಕೊಡು. ಏನು 20 ರೂಪಾಯ? ಇದೇ ರೇಟಿಗೆ ಉದ್ದಿನ ಬೇಳೆ ತಗೊಂಡ್ರೆ ಮನೇಲಿರೋರು ಎಲ್ಲರೂ ಕೂಡ ಇಡ್ಲಿನ ತಿನ್ಬೋದಲ್ವಾ? ಇದನ್ನೆಲ್ಲ ನೀನು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋನಾಗಿದ್ರೆ ಈ ಕಡೆ ಹೋಟೆಲ್ ಕಡೆ ಬರ್ತಾನೆ ಇರ್ಲಿಲ್ವಲ್ಲ. ಇವಾಗ ಏನು ಕಡಿಮೆ ಆಗಿಲ್ಲ, ಮನೆಗೆ ಹೋಗಿ ತಿನ್ನು. ನಿನ್ನ ಅವಸರನೇ ನನ್ನ ಆದಾಯ. ಶಾಂಬಯ್ಯ, ಮನೆಯಿಂದ ಮಾತು ಕೊಟ್ಟು ಬಂದಿರ್ತೀಯ, ಇಲ್ಲಿಂದ ತಗೊಂಡೋಗ್ಬೇಕಾದ ಅವಶ್ಯಕತೆ ಇದೆ ಅಲ್ವಾ? ತಗೋ, 4 ಇಡ್ಲಿಗೆ 20 ರೂಪಾಯಿ ಹಾಗೆಂತ ಹೇಳಿದಾಗ ಶಾಂಬಯ್ಯ ಏನು ಮಾಡಲು ಸಾಧ್ಯವಾಗದೆ ಇಡ್ಲಿಯನ್ನು ತೆಗೆದುಕೊಂಡು ಮನೆಗೆ ಹೊರಟು ಹೋದ್ರು. ಹೀಗೆ ದಿನದಿಂದ ದಿನಕ್ಕೆ ಶಂಕರ್ ಅವನ ಹೋಟೆಲಲ್ಲಿ ದರವನ್ನು ಜಾಸ್ತಿ ಮಾಡ್ತಿದ್ದ. ಒಂದು ದಿನ ಎಲ್ಲ ಊರಲ್ಲಿ ಗಾಳಿಯಲ್ಲಿ ಒಂದು ಮಾತು ಬಂತು. ದಕ್ಷಿಣ ಕಡೆಯಿಂದ ಕಳ್ಳರು ಬಂದಿದ್ದಾರೆ, ಎಲ್ಲರ ಮನೆಗೆ ನುಗ್ಗಿ ಹಣ ಆಭರಣವನ್ನು ಕದ್ಕೊಂಡೋಗ್ತಾ ಇದ್ದಾರೆ ಅಂತ. ಲೇ ರಾಮಯ್ಯ, ಈ ವಿಷಯ ನಿನ್ಗೆ ಗೊತ್ತಾಯ್ತಾ? ದಕ್ಷಿಣ ಭಾರತದ ಕಡೆಯಿಂದ ಕಳ್ಳರು ಬರ್ತಾ ಇದ್ದಾರಂತೆ. ಹೋಟೆಲಲ್ಲಿ ನುಗ್ಗಿ ಮನೆಯಲ್ಲಿ ನುಗ್ಗಿ ಎಲ್ಲ ಕದ್ಕೊಂಡೋಗ್ತಾರಂತೆ. ಇದೆಲ್ಲ ಬರೀ ಗಾಳಿ ಮಾತು ಕಣೋ, ಇದನ್ನೆಲ್ಲ ನಂಬೇಕಾಗಿಲ್ಲ. ಪದೇ ಪದೇ ಇಂಥ ಗಾಳಿ ಮಾತುಗಳು ಬರ್ತಾನೆ ಇರುತ್ತೆ. ಇದನ್ನ ಯಾರು ಹೇಳ್ತಾರೋ ಯಾರು ಹುಟ್ಟಿಸ್ತಾರೆ ಅಂತ ಗೊತ್ತಿಲ್ಲ. ಓ ಹಾಗೆ ಅಂತೀಯಾ? ನಿಜವಾಗ್ಲೂ ಇದು ಗಾಳಿ ಮಾತೇನಾ? ಲೇ, ನಮ್ಮಂತ ಜನಗಳಾದ್ರೆ ಅದು ಗಾಳಿ ಮಾತಾದ್ರೂ ನಿಜವಾದ ಮಾತು ಆದ್ರೂ ಭಯಪಡ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಜೊತೆ ದೋಚ್ಕೊಳ್ಳಿಕ್ಕೆ ನಮ್ಮ ಕಷ್ಟಗಳನ್ನ ಬಿಟ್ರೆ ನಮ್ಮ ಕೈಯಲ್ಲಿ ಬೇರೆ ಇನ್ನೇನು ಇಲ್ವಲ್ಲ. ಆದ್ರೆ ನೀನ್ ಮಾತ್ರ ಯಾವುದಕ್ಕೂ ಸ್ವಲ್ಪ ಎಚ್ಚರಿಕೆಯಿಂದ ಇರು. ಏನಾದ್ರೂ ತೊಂದರೆ ಆದ್ರೆ ನನಗೆ ಹೇಳ್ಕಳ್ಸು. ಸರಿ, ನಾನಿನ್ನು ಹೊರಡ್ತೀನಿ. ನಿನ್ ತಂಗಿ ಎಲ್ಲೋ ಹೋಗ್ಬೇಕು ಅಂದಿದ್ಲು, ಅದಕ್ಕೆ ನಾನು ಮನೆಗೆ ಬೇಗ ಹೋಗ್ತಿದ್ದೀನಿ. ಹೌದಾ? ಹಾಗಾದ್ರೆ ಗಾಡಿ ತಗೊಂಡೋಗು. ಲೇ, ಎಲ್ಲ ಕಣೋ, ಪರವಾಗಿಲ್ಲ, ಇನ್ನೊಂದಿನ ಅವಶ್ಯಕತೆ ಇದ್ರೆ ತಗೊಂಡೋಗ್ತೀನಿ ಹಾಗೆ ಅಂತ ಹೇಳಿ ರಾಮಯ್ಯ ಹೊರಟು ಮನೆಗೆ ಹೋದ. ಆದರೆ ಶಂಕರಂಗೆ ಪಕ್ಕದ ಊರಿನಿಂದ ಕಳ್ಳರು ಯಾರೋ ಬರ್ತಾ ಇದ್ದಾರೆ ಅಂತ ಹೇಳಿದ ಮಾತು ಮಾತ್ರ ತುಂಬಾನೇ ಭಯವನ್ನು ಉಂಟು ಮಾಡಿತು. ಅವನಿಗೆ ತಿಳಿಯದೆ ಮನಸ್ಸೊಳಗೇನೆ ತುಂಬಾನೇ ಭಯದಲ್ಲಿ ನಡುತ್ತಾ ಇದ್ದ. ಈ ಊರೊಳಗೆ ಕಳ್ಳರು ಮಾತ್ರ ಬಂದ್ರೆ ಈ ಊರಲ್ಲೇ ತುಂಬಾ ಆಸ್ತಿಯನ್ನು ಹೊಂದಿರುವ ನನ್ನನ್ನೇ ನೋಡಿ ಟಾರ್ಗೆಟ್ ಮಾಡ್ತಾರೆ.
ಏನಾದ್ರೂ ಮಾಡಿ ಹಣ ಚಿನ್ನಾಭರಣವನ್ನು ಭದ್ರವಾಗಿ ಇಡಬೇಕು. ಹಾಗೆ ಅಂತ ಆಲೋಚನೆ ಮಾಡಿ ಅವನ ಕೈಯಲ್ಲಿರುವ ಹಣ ಆಭರಣವನ್ನು ಒಂದು ಮೂಟೆಯಲ್ಲಿ ಕಟ್ಟಿಕೊಂಡ. ಆ ಮೂಟೆಯನ್ನ ತಗೊಂಡು ಹೋಟೆಲ್ ಬಳಿ ಹೋಗ್ತಾ ಇರುವುದನ್ನು ಊರಿನ ಜನರು ಕೂಡ ನೋಡಿದ್ರು. ಶಂಕರಂ ಭಯಪಟ್ಟ ಹಾಗೆ ಆ ದಿನ ರಾತ್ರಿ ಶಂಕರಂ ಮನೆಯಲ್ಲಿ ಕಳ್ಳತನ ನಡೆಯಿತು. ಬಂದ ಕಳ್ಳರು ಶಂಕರಂ ಯಾರು ಅಂತ ತಿಳ್ಕೊಂಡು ಅವನ ಕೈಯಲ್ಲಿರುವ ಚಿನ್ನಾಭರಣ ಹಣಗಳನ್ನು ಮಾತ್ರವಲ್ಲದೆ ಆಸ್ತಿ ಪತ್ರವನ್ನು ಕೂಡ ದೋಚ್ಕೊಂಡು ಹೊರಟೋದ್ರು. ಶಾಂಬಯ್ಯ ಊರಿನಿಂದ ಬಂದ ನಂತರ ಶಂಕರಂ ನಡೆದ ವಿಚಾರವನ್ನು ಅವನ ಗೆಳೆಯನ ಜೊತೆ ಹೇಳಿ ದುಃಖಪಟ್ಟ. ನಿನಗೆ ಹಣವನ್ನು ಬಡ್ಡಿಗೆ ಬಿಡೋದು, ಹೋಟೆಲ್ ನಡೆಸೋದು ಮಾತ್ರನೇ ಗೊತ್ತಿರೋದು. ಆದ್ರೆ ಅದನ್ನ ಇವಾಗ ಮಾಡ್ಬೇಕಂದ್ರೆ ನಿನಗೆ ಹಣ ಬೇಕು. ಹಣ ಸಂಪಾದನೆ ಮಾಡ್ಲಿಕ್ಕೆ ಒಂದು ದಾರಿ ಹೇಳ್ತೀನಿ, ಮಾಡ್ತೀಯಾ? ಖಂಡಿತ ಮಾಡ್ತೀನಿ ಕಣೋ. ನನ್ನ ಹೆಂಡತಿ ಮಕ್ಕಳನ್ನ ಸಾಕ್ಬೇಕಲ್ವಾ, ಅದಕ್ಕಾದ್ರೂ ಏನೇ ಕಷ್ಟ ಬಂದ್ರೂ ಖಂಡಿತ ಮಾಡ್ತೀನಿ. ಸರಿ, ನೀನು ತಂಗಿ ನಮ್ಮನೆಯಲ್ಲೇ ಬಂದಿರಿ, ನಾವಿಬ್ರು ಸೇರ್ಕೊಂಡು ಹೊಲದ ಕೆಲಸ ಮಾಡೋಣ. ನಿನಗೆ ಹಣ ಬರ್ಲಿಕ್ಕೆ ನಾನ್ ಸಹಾಯ ಮಾಡ್ತೀನಿ. ಹಾಗೆ ಅಂತ ಅವನು ಹೇಳಿದ ತಕ್ಷಣ ಶಂಕರಂ ಒಪ್ಪಿಕೊಂಡು ಅಂದಿನಿಂದ ಹೊಲದ ಕೆಲಸವನ್ನು ಮಾಡ್ತಾ ಇದ್ದ. ಶಂಕರಂ ಹೊಲದ ಕೆಲಸ ಮಾಡುವಾಗ ಅದರಲ್ಲಿ ಅವನು ಆನಂದವನ್ನು ನೋಡಿದ.